ಸರಿ, ಅವನ ಅಂತ್ಯದ ಬಗ್ಗೆ ಗೊತ್ತಾಯಿತು. ಆದರೆ ಈ ಪಯಣ ಶುರುವಾಗಿದ್ದು ಎಲ್ಲಿಂದ? ಕಾಡಿನಲ್ಲಿದ್ದ ಒಂದು ಆನೆ ನಾಡಿನ ರಾಜನಾಗಿದ್ದು ಹೇಗೆ? ಬನ್ನಿ ಆ ರೋಚಕ ಪಯಣವನ್ನ ನೋಡೋಣ. ಕಾಡಿನಲ್ಲಿ ಸ್ವಚ್ಛಂದವಾಗಿ ಓಡಿಡಾಡಿಕೊಂಡಿದ್ದ ಬಲರಾಮನ ಜೀವನಕ್ಕೆ ದೊಡ್ಡ ತಿರುವು ಸಿಕ್ಕಿದ್ದು 1987ರಲ್ಲಿ. ಕೊಡಗಿನ ಕಟ್ಟೆಪುರ ಕಾಡಲ್ಲಿ ಅವನನ್ನು ಹಿಡಿದಾಗ ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ ಮುಂದೆ ಇತಿಹಾಸ ನಿರ್ಮಾಣ ಆಗುತ್ತೆ ಅಂತ. ಆ ನಂತರ ಶುರುವಾಗಿದ್ದೇ ಕಠಿಣ ತರಬೇತಿ. ವರ್ಷಗಳ ತರಬೇತಿ ನಂತರ 1999ರಲ್ಲಿ ಆ ಐತಿಹಾಸಿಕ ಕ್ಷಣ ಬಂತು. ಮೊದಲ ಬಾರಿಗೆ ಚಿನ್ನದ ಅಂಬಾರಿಯನ್ನು ಹೊರುವ ಜವಾಬ್ದಾರಿ ಬಲರಾಮನ ಹೆಗಲೇರಿತು. ಹಾಗಿದ್ರೆ ಈ ಅಂಬಾರಿ ಅಂದ್ರೆ ಏನು? ಅದು ಅಷ್ಟು ವಿಶೇಷ ಯಾಕೆ? ಅಂಬಾರಿ ಅಂದ್ರೆ 750 ಕೆಜಿ ತೂಕದ ಶುದ್ಧ ಬಂಗಾರದಿಂದ ಮಾಡಿರೋ ಒಂದು ಸಿಂಹಾಸನದ ಹಾಗೆ. ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಇದನ್ನ ಮುಖ್ಯ ಆನೆ ಮೇಲೆ ಕೂರಿಸಿ ಅದರೊಳಗೆ ಸಾಕ್ಷಾತ್ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನಿಟ್ಟು ಮೆರವಣಿಗೆ ಮಾಡ್ತಾರೆ. ಇಷ್ಟು ದೊಡ್ಡ ಜವಾಬ್ದಾರಿ ಹೊರುವ ಆನೆ ಸಾಮಾನ್ಯದಾಗಿರಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ?